ಇವಳು ಸಿಗಲಿ ಅಂತ ಕಾಯ್ತಿದ್ದೆ ನಾನು. ನಮ್ಮ ಹುಡುಗ ನಮ್ಮನ್ನ ತಡಿಲಿಲ್ಲ ಅಂತಂದಿದ್ರೆ ನಾವೇನು ಸುಮ್ಮನಿರ್ತಿರ್ಲಿಲ್ಲ. ಹೆಂಗ ಅಮ್ಮಣಿ ಬಂದು ಒಳ್ಳೆ ಕೆಲಸ ಮಾಡ್ತಾತ್ಲಾಗಿ. ಬಂದು ತೋರಿಸ್ತಿದೆ ತಾನೇ ಹೇಳಿದ್ದ ಅಮ್ಮಣಿ ಮನೇನ. ಇದೇ ಮನೆ ಕಣಮ್ಮ, ಇದೇ ಮನೇನಿ. ಕರಿ. ಏಯ್ ಬಾರೇ, ವಿಜಿ ಎಂಬಳೆ ಬಾರೇ. ಮಾನ ಮರ್ಯಾದೆ ಇಲ್ದಾಳೇನೆ. ಇವಾಗ ಏಮ್ಮ ಕಂಪ್ಲೇಂಟ್ ಕೊಡಬೇಕು, ನಮಗೂ ಕೊಡ್ಬೇಕಾಗಿರೋ ದುಡ್ಡು ಅವ್ಳು ಕೊಟ್ಟಿಲ್ಲ. ಇವಾಗಿಲ್ಲಾಂದ್ರೆ ಅದು ಅರ್ಧ ಭಾಗ ಅದ್ರಾಗ ಹೋಗ್ಬೇಕು, ಇಲ್ಲ ನನಗೆ ಹೊಲ ಏನೈತೆ ನಮ್ದು ಅದನ್ನ ಬರ್ಕೊಡ್ಬೇಕು ಅಂತ ಹೇಳು. ಅಷ್ಟೇನೆ, ಹೊಲ ನಮಗೆ ಬರಬೇಕು, ಇಲ್ಲಾಂದ್ರೆ ಇವಾಗ ಬಂದಿರೋ ದುಡ್ಡು ಕೊಡಬೇಕು ನಮಗೂ. ಒಬ್ಳೆ ಇಕ್ಕೊಂಡು ಅದು ಹೆಂಗೆ ಸುಮ್ಕಾದ್ಲು ಅಂತ ಇವಾಗ ಹೇಳಿದ್ರು ತಾನೆ. ನಮ್ಮವೆಲ್ಲ ಡಾಕ್ಯುಮೆಂಟ್ಸ್ ಇಸ್ಕೊಂಡು ಎಲ್ಲನ ಅಣ್ಣಗೆ ಹೇಳ್ಬಿಟ್ಟು ಅವಳು ಸೈನ್ ಮಾಡಿಸಿದಾಳಲ್ಲ. ನಮ್ಮ ಇವನಿಗೆ ಬುದ್ಧಿನೇ ಇಲ್ಲ, ಹೋಗತ್ಲಕ್ಕೆ ಸೈನ್ ಮಾಡಿಬಿಟ್ಟವನಿ. ನೋಡ್ದಲ್ಲೇನೆ ಇವಳು ಫೋರ್ಜರಿ ಸೈನ್ ಮಾಡ್ಯಾವಳಿ. ನಮ್ಮ ಹುಡುಗ ಹೇಳಿರೆ ಕಂಪ್ಲೇಂಟ್ ಕೊಡೋಣ ಬಾರ ಅಂದರೆ ಬಿಡಮ್ಮತ್ತ ಹಾಳದವಳು. ಏನಾನ ಮಾಡ್ಕೊಂಡು ಹಾಳಾಗೋಗ್ಲಿ, ಅವಳು ಸುದ್ದಿನೇ ಬೇಡ ಅಂತ ನಮ್ಮ ಹುಡುಗ ಬಾಯಿ ಹಸ್ತಾ ಅದ್ರಿಕೆ ಅಂತಾನೆ. ಬಿಡಬಾರ್ದು ಇವಳನ್ನ. ಏಯ್ ಬಾರೇ, ಎಲ್ಲಿ ಸೇರ್ಕೊಂಡಿದ್ಯಾ ಮನೆ ಹಾಳಿ? ಅಲ್ಲಿ ಒಂದು ಮನೆ ಹಾಳು ಮಾಡಿ ಬಂದು ಇನ್ನು ಇಲ್ಲಿ ಯೋಸ್ ಮನೆ ಹಾಳು ಮಾಡೋಕ್ಕೆ ಇಲ್ಲಿ ಸೇರ್ಕೊಂಡವಳೆ ಈ ಊರಾಗೆ. ಅಲ್ಲಿ ಯೋಸ್ ಮನೆ ತೆಗೆದು ಬಂದ್ಲು ನಮ್ಮ ಊರಾಗೆ. ಯಾರು ನೀವು? ಯಾಕೆ ಹಿಂಗೆ ವಿಜಿ ಅಂತ ಹೇಳಿ ಕೂಗ್ಕೊಳ್ತಾ ಇದ್ದೀರಾ? ಇದೇ ತಾನೇ ವಿಜಿ ಮನೆ. ವಿಜಿ ಈ ಮನೆಯಾಗೆ ತಾನೇ ಇರೋದು. ನೀನು ಯಾರಪ್ಪ? ವಿಜಿ ಬೇಕಾಯ್ತು ನಮಗೆ. ಈ ಮನೆಯಾಗೆ ಇರೋದು ನಾನು, ಅವಳು ಗಂಡ. ಯಾಕೆ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ? ನಾವು ಯಾರು ಅಂತ ಅವಳಿಗೆ ಗೊತ್ತಾಗುತ್ತೆ. ಅವಳನ್ನು ಕರಿ ಫಸ್ಟು, ಅವಳಿಗೆ ಗೊತ್ತು ನಾವು ಯಾರು ಅಂತ ಹೇಳಿ. ಫಸ್ಟ್ ಅವಳು ದುಡ್ಡು ಕೊಟ್ಟು ನಮಗೆ ಆಮೇಲೆ ಏನು ಬೇಕಾದ್ರು ಮಾಡ್ಕೊಂಬಿಡ, ನಾವೇನು ಸುಮ್ಮನೆ ಬಿಡಲ್ಲ ಬಿಡು. ಏನೋ ತಿಳ್ಕೊಂಡವಳೆ, ನಮ್ಗೆ ಗೊತ್ತಿಲ್ಲದಕ್ಕೋಸ್ಕರ ಸುಮ್ಕಿದ್ವಿ ಅಷ್ಟೇನೆ. ಕೇಳಿವಿ ಎಲ್ಲ ಹಾಳಾಗೋಗಿ ಒಳಗೆ ಗೊತ್ತಿಲ್ಲ ಅಂತ ಹೇಳಿರು. ನಮ್ಮ ಅಣ್ಣ ಬಿಟ್ಟಿದ್ರೆ ಇತ್ತು ಇವಳಿಗೆ ಇವತ್ತು ಸಿಕ್ಕಾಕೊಂಡವಳು. ಇನ್ನು ನಾವು ಬಂದಿದ್ದೀವಿ ಅಂದರೆ ಇವಳು ಕತೆ ಮುಗೀತು ಅಂತಾಳೇನಿ. ನಾನು ಏನೋ ತಿಳ್ಕೊಬಿಟ್ಟವಳೆ ಇವಳು. 100 ರೂಪಾಯಿ ಬಿಡಬಾರ್ದು, 2 ಹೇಳು. ಅಷ್ಟೇನೆ, ಬಿಡಬಾರ್ದು, ಅದೇನಾಗುತ್ತೋ ಆಗಲಿ. ಇವಳಿಂದ ನಮ್ಮನೆ ಹಾಳಾಗೋಯ್ತು. ಹೆಂಗಿದ್ರು ಹಾಳಾಗೋಗೈತೆ, ಮರ್ಯಾದೆ ಹೋಗೈತೆ. ಹೆಂಗಿದ್ರು ನಾವು ಬಿಡ್ಲೇಬಾರ್ದು. ಯಾರು ವರ್ಷ ಬಂದಿರೋದು? ವಿಜಿ ಬಾಯಿಲಿ ಯಾರೋ ನೀನು ಹುಡ್ಕೊಂಡು ಬಂದಿದ್ದಾರೆ, ಬಾಯಿ ಸ್ವಲ್ಪ. ಅತ್ತೆ ನೀವ? ರೂಪ? ಮುನೆ ನಾವೇ ಅಲ್ಲ ಕಣೆ. ನನ್ನ ದುಡ್ಡು ತಕೊಂಡು ನೀನು ಒಬ್ಳೆ ಇಟ್ಕೊಬಿಟ್ಟಲ್ಲ, ಸುಮ್ಮನೆ ಬಿಡ್ತೀವಿ ಅಂತ ಅನ್ಕೊಂಡಿದ್ಯಾ? ಒಬ್ಳೆ ಇಟ್ಕೊಬಿಟ್ರೆ ನಮ್ಮ ಹೊಲಕ್ಕೂ ಸೇರಿಸಿ ಬಂದಿರೋದು ಅದನ್ನು ನಾ ಇವಾಗ ತಕ್ರಲ್ಲಿ ಮಾಡ್ತಾ ಇದೀವಿ. ದುಡ್ಡು ವಾಪಸ್ ಕೊಡಿಸಿ, ಇಲ್ಲಾಂದರೆ ನಮಗೆ ಇಲ್ಲಿ ಪೈಪೆಲ್ಲ ಹಾಕಬೇಡ್ರಿ, ಟವರ್ ಕಂಬನ ಇಲ್ಲಿ ಹಾಕಬೇಡ್ರಿ ಅಂತ ತಕ್ರಲ್ಲಿ ಮಾಡಿದ್ದೀವಿ ನಾವು. ತಕ್ರಲ್ಲಿ ಮಾಡಿದ್ದೀವಿ ಕಣೆ, ತಕ್ರಲ್ಲಿ ಮಾಡಿದ್ದೀವಿ. ಬರ್ತಾರೆ, ಬಂದು ಒದ್ದು ಹೇಳ್ಕೊಂಡು ಹೋಗ್ತಾರೆ. ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನೀನೇನಾದರೂ ಸಿಕ್ಕಿದ್ರೆ ಇತ್ತು ಕಣೆ. ನಮ್ಮಣ್ಣ ಬಿಡು ರೂಪ ಹೋಗ್ಲಿ ಅಂತ ಹೇಳಿ ಸುಮ್ಮನಿರಿಸ್ಬಿಟ್ಟ ನಮ್ಮಣ್ಣ. ನಾನು ನೀನು ಬಿಡ್ತಾ ಇರಲಿಲ್ಲ. ನಮ್ಮಣ್ಣನಿಗೆ ಮೋಸ ಮಾಡ್ದಲ್ಲ ದೇವ್ರಂತ ಅಣ್ಣನಿಗೆ. ನಮ್ಮ ಮನೆನೇ ಹಾಳಾಗೋಯ್ತು ನಿನ್ನಿಂದ ಬೇವಸ್ಸಿ. ರೂಪ, ಯಾಕೆ ಹಿಂಗೆ ಬಂದು ನಾನು ಬೈತಾ ಇದೆಯಾ? ಯಾಕೆ ನಿಮ್ಗೆ ಏನಾಯಿತು? ಅಲ್ಲ, ನೀವು ನನ್ನ ಸುದ್ದಿ ಬರದೇ ಇರೋರು ನಾನು ಡೈವರ್ಸ್ ಕೊಟ್ಟು ಬಂದಮೇಲೆ ಮುಗಿತಾನೆ. ನೀವು ಯಾಕೆ ಹಂಗೆ ಮಾಡ್ತಾ ಇದ್ದೀರಾ? ಯಾಕೆ ಇಲ್ಲಿ ಮಾತಾಡ್ತಾ ಇದ್ರೆ? ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಮತ್ತೆ ದುಡ್ಡು ಕೊಡ್ಬೇಕಾಗಿತ್ತು ಕಣೆ ನೀನು. ಮುಂದಾಗೆ ತಕೊಂಡಾಳು ಒಬ್ಳೆ ಇಕ್ಕೇನು ತಪ್ಪನ ಬಿಟ್ಟಲ್ಲ. ಎಲ್ಲ ತಕ್ರಲ್ಲಿ ಮಾಡಿದ್ವಿ. ಬರುತ್ತೆ ಈ ತಿಂಗಳು ಸರಿಯಾಗಿ ನೀನು ದುಡ್ಡು. ಅದನ್ನೆಲ್ಲ ಕೊಡೋ ತಕ ಬಿಡಲ್ಲ ತಡಿಗೆ. ಅದೆಲ್ಲ ಸೇರಿ ಬಂದಿರೋದು, ನಮಗೂ ನಿಮಗೂ ಸೇರಿ ಒಂದ್ರಾಗೆ ಕೊಟ್ಟಿರ್ತಾರೆ. ನೀನು ಒಬ್ಳೆ ನುಂಗಾಕ್ಬಿಟ್ರೆ ಎಲ್ಲನ. ಅಯ್ಯೋ ಅಕ್ಕ, ಅದ್ಯಾಕೆ ಹೊಡಿತಾ ಇದ್ದೀರಾ? ಮೊದಲೇ ಅವಳಿಗೆ ಹುಷಾರಿಲ್ಲ. ಅವಳಿಗೆ ಪೈಲ್ಸ್ ಆಗ್ಬಿಟ್ಟು ತುಂಬ ಸುಸ್ತಾಗಿದ್ದಾಳೆ. ಅವಳು ನೋಡಿತಾ ಇದ್ದೀರಲ್ಲ. ಬರಬಾರದು ಬಂದೇ ಹೋಗೋದು ಇವಳು. ನಿನ್ನ ಜನ್ಮಕ್ಕಿಷ್ಟು. ಅಲ್ಲ, ಎಂತ ನಾಚಿಕೆ ಟೆಂಗ್ಸೆ ನನ್ನ ಮಗನ ಜೀವನ ಹಾಳು ಮಾಡಿದೆ. ಇವಳು ಒಳ್ಳೆಯಳಲ್ಲ ಕಣು. ಇವಳನ್ನ ಮದುವೆ ಆಗಿದೆಯಲ್ಲ, ನಿನಗೆ ಯಾಕೋ ಬುದ್ಧಿ ಇಲ್ಲ. ಅಲ್ಲ, ಹೋಗಿ ಇವಳನ್ನ ಕಚಡ ಮುಂದೆ ಮದುವೆ ಆಗಿದೆಯಲ್ಲೋ. ಕಚಡ ಕೊಚ್ಚೆನಾ? ಅಲ್ಲ, ಹೋಗಿ ಇಂಥವಳನ್ನ ಮದುವೆ ಆಗಿದೆಯಲ್ಲ, ನಿನಗೇನೋ ಬಂದಿತ್ತು. ನೋಡಕ್ಕೆ ಚೆನ್ನಾಗಿದ್ಯಾ, ಅಂದ ಚಂದ ಎಲ್ಲ ಚೆನ್ನಾಗೈತಿ. ಇವಳನ್ನ ಯಾಕೋ ಅದೇ ಇವಳು ಅಂದ ಚಂದ ಮಾತುಗಳು ಅಲ್ಕಿರಿಯೋದು ಎಲ್ಲ ಮಾಡಿ ಎಂಥವ್ರನ್ನಾದ್ರೂ ಬುಟ್ಟಿಗೆ ಹಾಕಬಿಡ್ತಾಳೆ ಕಡಮ್ಮ ಇವಳು. ಇಂಥವಳು ಇವಾಗ ಕಂಪ್ಲೇಂಟ್ ಕೊಟ್ಟು ನಾವು ತಕ್ರಾಲ್ ಅರ್ಜಿ ಹಾಕಿದ್ದೀವಿ. ತಕ್ರಾಲ್ ಮಾಡಿದ್ದೀವಿ. ಅಲ್ಲಿ ಲೋನ್ ಬೇಡ್ರಿ, ನಮಗೂ ಅದು ಬೇಕಾಗಿತ್ತೆ ಅಂತ ಹೇಳಿ ನಮ್ಮ ಜಾಗದಕ್ಕೂ ಬರುತ್ತೆ. ಇವಾಗ ಅದೆಷ್ಟು ದುಡ್ಡು ಬರುತ್ತೆ ಅದನ್ನೆಲ್ಲ ನಮಗೂ ಕೊಟ್ಟರೆ ಸರಿ. ನಮ್ಮ ಅಣ್ಣ ಬಿಡು ಹೋಗ್ಲಿ ಅಂತ ಹೇಳ್ತಾ ಇದ್ದಾನೆ. ನಾವು ಮಾತ್ರ ಬಿಡಲ್ಲ ತಡಿಗೆ ನಿನಗೆ. ನಾವು ಬಿಡ್ತೀವಿ ಅಂತ ಅನ್ಕೊಂಡಿದ್ಯಾ ನಿನಗೆ? ಅಯ್ಯೋ, ನಾನು ನನಗೇನು ಹೇಳಲಿಲ್ಲ. ನಿಮಗೂ ಕೊಡಬೇಕಾಗಿದ್ದರೆ ಅವ್ರ ಸೈನನ್ನು ಹಾಕಿಸ್ಕೊಳ್ಳೋರು. ಯಾಕೆ ನೀವು ಇವಾಗ ಹಿಂಗೆ ಮಾತಾಡ್ತಾ ಇದ್ದೀರಾ? ನೀನು ಸಂಪಳಿಸಿದ್ದೇನೆ ಹೊಲನ? ಏನು ಇವ್ರಪ್ಪನ ಮನೆಯಿಂದ ತಂದು ಏನಾದರೂ ನಮ್ಗೆ ಹೊಲ ಕೊಟ್ಟಿದ್ಲು ಅನ್ನಂಗೆ ನಿಮ್ಮ ಹೊಲ್ದಕ್ಕೇನು ಬಂದಿಲ್ಲ, ನನ್ನ ಹೊಲ್ದಕ್ಕೆ ಬಂದಿರೋದು ಅಂತಾಳೆ. ಇವ್ರಪ್ಪನ ಮನೆಯಿಂದ ತಂದಿದ್ಲು ಇವಳು ಅನ್ನಂಗೆ. ಅಲ್ಲ, ನೀವು ನನಗಂತ ಕೊಟ್ಮೇಲೆ ಅದು ನನಗೆ ತಾನೇ ಜೀವನಾಂಶಕ್ಕಂತ ಕೊಟ್ಮೇಲೆ ನೀವು ಅದು ಯಾಕೆ ಹಂಗೆ ಇಷ್ಟು ಒಡೆಯಕ್ಕೆ ಬಂದಿದ್ದೀರಾ ನೀವು? ಯಾಕೆ
ಏಯ್ ಮುಚ್ಚೆ ಬಾಯಿ ಏನಂಗೆ ಸಂಪಳಿಸಿದ್ಲು ಅನ್ನಂಗೆ ಬಂದವಳೆ ನನ್ನ ಹೊಲ ಅಂತೇಳಿ ಇವಾಗ ಈ 2 ಹೊಲ್ದಕ್ಕೂ ಬರುತ್ತೆ, ನಮ್ಮ ಹೊಲ್ದಕ್ಕೂ ಸೇರಿಸೇ ಬರೋದು, ಅದು ಸೇರಿ ಬರುತ್ತೆ ಇವಾಗ. ನಾ ಬಿಡೋದಿಲ್ಲ ಕಣೆ, ಫಸ್ಟ್ ನಮಗೆ ದುಡ್ಡು ಕೊಡು ನೀನು, ದುಡ್ಡೆಲ್ಲ ಕೊಟ್ಟಾಸಿಗೆ ಹೋಗಿಲ್ಲ ನಮಗೆ ಜಮೀನು ಬರ್ಕೊಡ್ಬಾ ಅಷ್ಟೇ, ನಮ್ಮ ಜಮೀನು ಐತ ನಮ್ಗೆ ವಾಪಸ್ ಕೊಡ್ಬಾ. ಹೋಗೋಣ ಪೊಲೀಸ್ ಸ್ಟೇಷನ್ ಇಂತಕ್ಕೆ ಹೋಗೋಣ ಬಾರೆ. ಅಯ್ಯೋ ಅಕ್ಕವ್ರೆ ಹೊಡಿಬೇಡ ಬಿಡ್ರಿ ಅಕ್ಕ. ಅಯ್ಯೋ ನಾನು ಇವ್ನು ಮುಟ್ಟಕ್ಕೂ ಆಗಲ್ಲ, ಈ ಬಿಡ್ಸೋಕ್ಕೂ ಆಗಲ್ಲ. ವಾವ್ ಯಾರು ಇಟ್ಕೊಂಡು ಹೊಡಿತಾ ಇದ್ದಾರೆ ಈ ಮನೆ ಆಳಿನ. ಅಯ್ಯೋ ಹೊಡಿಲಪ್ಪ ಹೊಡಿಲಿ. ನಾನು ಮನೆ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಸುಮ್ಮನೆ ಏನಂತಾಳೆ ಅಂತ ಹೇಳಿ. ಅಯ್ಯೋ ಮನೆ ಬಿಟ್ಟು ಹೋದ್ರೆ ನಮಗೆಲ್ಲೂ ಮನೆ ಇಲ್ಲ, ಏನು ಮಾಡೋಣ, ಯಾರೋ ಇಟ್ಕೊಂಡು ಹೊಡಿತಾ ಇದ್ದಾರೆ, ಹೇಳ್ಕೊಂಡು ಹೋಗ್ಲಪ್ಪ ಅವಳನ್ನ, ಈ ಮನೆ ಅವಳು ಸಿಗ್ಬಾರ್ದಪ್ಪ, ಹೇಳ್ಕೊಂಡು ಹೋಗ್ಲಪ್ಪ. ಸಿಂಧು ಬೈಲಿ ನೋಡು ಬೈಲಿ, ಯಾರೋ ಸರಿಯಾಗಿ ಬಾರಿಸ್ತಾ ಇದ್ದಾರೆ ಕಣೆ, ಇಬ್ರು ಹೆಣ್ಮಕ್ಳು ಯಾರೋ ಬಂದವ್ರೆ, ಯಾರಿಗೋ ಸರಿಯಾಗಿ ಮೋಸ ಮಾಡಿದಾಳೆ, ಅದಕ್ಕೆ ಬಂದು ಸರಿಯಾಗಿ ಇಕ್ತಾ ಇದ್ದಾರೆ ಬಾರೆ. ಸಿಂಧು ನೋಡು ಬಾಯಿಲಿ. ಹೋಗ್ಬೇಡ, ಅಲ್ಲಿಗೆ ಹೋಗ್ಬೇಡ, ಇಲ್ಲೇ ನಿಂತ್ಕೊಂಡು ನೋಡು. ಮತ್ತೆ ಇದ್ರು ಬಿಡಿಸ್ಲಿಲ್ಲ ನಾವು ಜಗಳ ಆಡಬೇಕಾದ್ರೆ ಅಂತ ಹೇಳಿ ಮತ್ತೆ ಯಾಕೆ ನಿಷ್ಠುರ ಆಗಬೇಕು. ಇಲ್ಲೇ ನಿಂತ್ಕೊಂಡು ನೋಡಿ ಖುಷಿ ಪಡು, ಅವ್ಳು ಇಟ್ಕೊಂಡು ಹೊಡಿತಾ ಇರೋದನ್ನ. ಹ್ಞೂನಮ್ಮ, ನನಗೆ ಹಂಗೆ ಅನ್ನಿಸ್ತಿತ್ತು, ಯಾರಾದರೂ ಬಂದು ಇವಳನ್ನ ಹಿಡ್ಕೊಂಡು ಹೊಡಿಯಲ್ವಾ, ಚೆನ್ನಾಗಿ ಬಾರಿಸಲ್ವಾ ಅನ್ನಿಸ್ತಿತ್ತು. ಯಾರೋ ಬಂದು ಹಿಡ್ಕೊಂಡು ಚೆನ್ನಾಗಿ ಬಾರಿಸ್ತಾ ಇದ್ದಾರೆ, ಬಾರಿಸ್ಲಿ 2 ನಾವೇನು ಬಿಡ್ಗಿಡಲ್ಲ ಬಿಡು, ಏನಾಗುತ್ತಾ ಆಗಲಿ ನೋಡೋಣ. ನಾನೇನು ಬಿಡ ಅಂತಾಳಲ್ಲ ಕಣೆ. ನಮ್ಮ ಹುಡುಗ ಎದ್ರಿ ಕೆಮ್ತಾನೆ, ನಮ್ಮ ಹುಡುಗ ಬಯಸ್ತ. ಪಾಪ ಮಂಜಣ್ಣ ಪಾಪ ಎದ್ರಿ ಕೆಮ್ತಾನೆ. ನಮ್ಮ ನಾವು ಬಿಡಬಾರ್ದು, ಅದು ಏನಾಗುತ್ತಾ ಆಗಲಿ. ನಮ್ಮ ಅಣ್ಣ ಇನ್ನೇನು ಮುಂದಕ್ಕೆ ತರೋದು ಬೇಡ, ನಾವೇ ಅದೇನಾದ್ರೂ ಹೋರಾಡಿ ಅವಳು ನಮಗೆ ದುಡ್ಡು ಕೊಡಬೇಕು, ಇಲ್ಲಾಂದರೆ ದುಡ್ಡು ಕೊಡೋಕ್ಕಾಗಲಿಲ್ಲ ಅಂದ್ರೆ ಹೊಲ ಅದೇನೈತೆ ನಮ್ದು ಬರ್ಕೊಡ್ಬೇಕು ಅಷ್ಟೇ. ಅಯ್ಯೋ ಇದೇನಿದು, ನೀವು ಇಷ್ಟು ದಿವಸ ನನ್ನ ಸುದ್ದಿಗೆ ಬರ್ದಿಲ್ದವ್ರು ಇವಾಗ ಯಾಕೆ ಬಂದು ನಾನು ನೋಡಿತಾ ಇದ್ರೆ, ಅಪ್ಪ ನನಗೆ ಮೊದಲೇ ಹುಷಾರಿಲ್ಲ, ನನಗೆ ಪೈಲ್ಸ್ ಆಗೋಯ್ತೆ, ನನಗೆ ಮೊದಲೇ ಹುಷಾರಿಲ್ದಾಗ ಬಂದು ನೀವು ಹಿಂಗೆ ಹೊಡಿತಾ ಇದ್ರೆ. ಅಕ್ಕ ಅವಳಿಗೆ ಹುಷಾರಿಲ್ಲ, ಹೊಡಿಬೇಡಿ, ಅದೇ ಕುಡಿತಾ ಇದ್ದೀರಾ. ಸುಮ್ಮನೆ ನಿಂತ್ಕೊಂಡ್ರೆ ಸರಿ ನೋಡು, ನಾವೇನು ನಿನ್ನ ಸುದ್ದಿಗೆ ಬಂದಿಲ್ಲ, ನಾವು ಇವಳನ್ನ ಕೇಳ್ತಾ ಇರೋದು. ನಮಗೆ ಮೋಸ ಮಾಡಿ ಬಂದಿರೋದಕ್ಕೆ ಹೊಟ್ಟೆ ಉರಿತೈತೆ ನಮ್ಗೆ ಇವತ್ತು. ನಮ್ಮನೆ ಹಾಳು ಮಾಡಿ ಬಂದ್ಲಲ್ಲ ಇವತ್ತು, ನಮ್ಮ ಹುಡುಗನ ಜೀವನನೆಲ್ಲನ ಇವತ್ತು ಎಷ್ಟು ಹಾಳು ಮಾಡಿ ಬಂದ್ಲು ಇವಳು. ಥೂ, ಇವಳನ್ನ ಯಾಗಳಿಗೆ ಮದುವೆ ಮಾಡ್ಕೊಂಡು ಹೋದ್ವೋ ಏನೋ, ನಮ್ಮ ಹುಡುಗನ ಜೀವನನೇ ಹಾಳಾಗೋಯ್ತು, ನಮ್ಮ ಮನೆನೇ ಹೋಯ್ತು ಇವಳಿಂದಲ್ಲ. ಅವಳನ್ನ ಹೆಂಡ್ತಿ ಕೇಳೋ ಅಧಿಕಾರ ಐತೆ, ಅದಕ್ಕೆ ಕೇಳ್ತಾ ಇದ್ದೀನಿ, ನಾನು ಹೊಡಿಬೇಡಿ. ಸುಮ್ಮನೆ ನಿಂತ್ಕೊಳ್ಳೋಣ ನೀನು, ನಮಗೆ ಗೊತ್ತಾಯ್ತಿಲ್ಲ ಮಾಡಿರೋ ಕೆಲಸ ಇಂಥದಂತ, ನಮಗೆ ಹೊಟ್ಟೆ ಉರಿತಾ ಇರೋದು. ನಾವೇನು ಸುಮ್ಮನೆ ಬಿಡೋದಿಲ್ಲ ಬಿಡು, ಅದೇನಾಗುತ್ತಾ ಆಗಲಿ. ಏಯ್ ಬಾರೆ ಹೋಗೋಣ, ಪೊಲೀಸ್ ಸ್ಟೇಷನ್ ಇಂತಕ್ಕೆ ಹೋಗೋಣ ಬಾರೆ. ಅಯ್ಯೋ ಹೊಡಿಬೇಡಿ ಬಿಡಕ್ಕ ರೂಪಕ್ಕ. ಅಯ್ಯೋ ಇವಾಗ ಏನಪ್ಪ ಇದು, ಅಲ್ಲೇ ಚೆನ್ನಾಗಿ ಹೊಡೆದಿದ್ರೆ ಅದೆಲ್ಲ ನಿಮ್ಮ ಹೊಡೆಸ್ಕೊಂಡು ನನಗೆ ಅನುಭವಿಸೋಕ್ಕಾಗಲ್ಲ ಅಂತಲೇ ನಾನು ಬಂದಿಲ್ಲ, ಹಿಂಗೆ ಬೇರೆಯವ್ರನ್ನ ಮದುವೆ ಆಗಿ ಚೆನ್ನಾಗಿರೋದು, ನಾನು ನಿಮ್ಮ ಕಾಟಕ್ಕೆ ನಾನು ಡೈವರ್ಸ್ ಕೊಟ್ಟು ಬಂದಿರೋದು, ನನ್ನ ಮೇಲೆ ಯಾಕೆ ಹೇಳ್ತೀರಾ? ನನ್ನ ಕಾಟಕ್ಕೆ ಬಂದೇನೆ ನೀನು, ನನ್ನ ಕಾಟಕ್ಕೆ ಬಂದೆ, ಸುಳ್ಳು ಹೇಳ್ತೀಯ, ಸುಳ್ಳು ಬೊಗಳ್ತೀಯ. ಸುಳ್ಳು ಹೇಳ್ಬಿಟ್ರೆ ಏನಿಲ್ಲ, ಸುಳ್ಳು ಏನಾದರೂ ಹೇಳು ನೀನು ಬಾಯಿಂದನ. ನಮ್ಮ ಕಾಟಕ್ಕೇನೆ ನೀನು ಬಂದಿದ್ದು, ನೀನಾಗಿ ನೀನು ಇಲ್ಲದ್ದೆಲ್ಲ ಅವತಾರಗಳು ಮಾಡ್ಕೊಂಡು ಫೋನಲ್ಲೆಲ್ಲ ಆಡ್ಕೊಂಡು ಕುಣ್ಕೊಂಡು ಫೋನಲ್ಲೆಲ್ಲ ಮೇರ್ಕೊಂಡು ಬೇಕಾದವ್ರಿಗೆ ಫೋನ್ ಮಾಡ್ಕೊಂಡು ಬೇಕಾದವ್ರ ತಲ್ಕಿಸ್ಕೊಂಡು ಹೆಂಗೆ ಬೇಕಂಗೆ ಮಾತಾಡ್ಕೊಂಡು ಇದ್ದು ನಯ ಭಯ ಇಲ್ದಂಗೆ ಇದ್ದವಳನ್ನ ಇಟ್ಕೊಳಕ್ಕಾಗುತ್ತೆ, ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಕಳಿಸಿದ್ದು. ಮುಂಚೆ ಏನಾದರೂ ಇವಳು ಎಲ್ಲ ಇದ್ದಾಳೆ ಅಂತ ನನಗೆ ಏನಾನ ಸ್ವಲ್ಪ ಗೊತ್ತಾಗಿದ್ರೆ ನಾನು ಬಿಡ್ತಿರ್ಲಿಲ್ಲ. ನಾನು ಇವರು ಊರಿಗೆ ಹೋಗೋಣ ತವ್ರ ಮನೆಗೆ ಅನ್ಕೊಂಡೆ, ತವ್ರ ಮನೇಲಿ ಇಲ್ಲ ಅಂತ ಹೇಳಿದ್ರು ಯಾರನ, ತವ್ರ ಮನೇಲಿಲ್ಲ ಬೇರೆ ಊರಲ್ಲೇನೋ ಮದುವೆ ಆಗಿದ್ದಾಳೆ ಅಂತ ಹೇಳಿ ನನಗೆ ಗೊತ್ತಾಗಲಿಲ್ಲ. ನನಗೆ ಗೊತ್ತಾಗಿದ್ರೆ ಇವಳಿಗೆ ಯಾವಾಗಲೂ ಇಷ್ಟೊತ್ತಿಗೆ ಬಂದು ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ದೆ. ಅದು ಹೆಂಗಿರ್ತೀಯ ಇರೇ ನೋಡೋಣ ಅಂತ ಹೇಳಿ. ಎಲ್ಲಿ ಇವಳು ನೆಮ್ಮದಿಗಿರಬಾರ್ದು, ನೆಮ್ಮದಿಗಿರೋದಕ್ಕಂತೂ ಬಿಡಬಾರ್ದು ಕಣಮ್ಮ. ನಮ್ಮ ಅಣ್ಣನ ಜೀವನ ಹಾಳು ಮಾಡಿ ಬಂದಿದ್ದಾಳೆ ಅಂದಮೇಲೆ ಎಲ್ಲಿ ಇವಳಿಗೆ ನೆಮ್ಮದಿಗಿರೋಕ್ಕೆ ನಾನು ಬಿಡೋದಿಲ್ಲ, ಅದು ಏನಾಗುತ್ತಾ ಆಗಲಿ ನೋಡೋಣ. ನಾನು ಬಿಡಲ್ಲ, ನಾನು ಬೇಕಾದ್ರೆ ವಯಸ್ಸಂಗಕ್ಕೆ ಬೇಕಾದ್ರೆ ಪೊಲೀಸ್ನವ್ರು ಕಾಕೊಂಡು ಹೋದ್ರೂ ಪರವಾಗಿಲ್ಲ, ನಾನು ಮಾತ್ರ ಬಿಡಲ್ಲ ಇವಳು ಚೆನ್ನಾಗಿರತ್ತೆ. ಅದೇನು ಮಾಡ್ಬೇಕು ಅದನ್ನ ಮಾಡ್ತೀನಿ. ನೋಡೋಣ ಅದಲ್ಲಿ ನಮ್ಮ ಮನೆಯೆಲ್ಲ ಹಾಳು ಮಾಡ್ಬಂದು ಇನ್ನೂ ಎಷ್ಟು ಮನೆ ಹಾಳು ಮಾಡಿ, ನನ್ನ ಮನೆ ಹಾಳಾದಂಗೆ ಇನ್ನೂ ಬೇರೆಯವ್ರ ಮನೆ ಹಾಳಾಗೋದು ಬೇಡ. ಹಾಳಾದವಳು ಬರೀ ಮನೆ ಹಾಳು ಮಾಡೋದಕ್ಕೆ ಬಂದು ಸೇರ್ಕೊಂಡವಳಿ ಎಲ್ಲ ಕಡೆನೂ. ಇಲ್ಲಿ ಎಲ್ಲರಿಗೂ ಹೇಳ್ತೀನಿ, ಗೌಡ್ರಿಗೂ, ಈ ಊರಾಗೆಲ್ಲ ದೊಡ್ಡವ್ರು ಯಾರ ಇದ್ದಾರೆ ಊರಿಗೆ ಗೌಡ್ರು ಎಲ್ಲರಿಗೂ ಹೇಳಿ ಇವಳೆಂಥವಳು ಅಂತ ಹೇಳಿ ಮರ್ಯಾದೆ ತೆಗಿಬೇಕು. ಮರ್ಯಾದೆ ತೆಗ್ದಾಗ್ಲೇ ಅವಾಗಲೇ ಈ ಊರಿಂದ ಆಚೆ ಕಳಿಸ್ಬೇಕು ಇವಳನ್ನ. ಈ ಊರಿಂದ ಆಚೆ ಕಳಿಸ್ದಾಗ್ಲೇ ಇದು ನೆಟ್ಟಗಾಗೋದು. ಅದ್ಯಾಕೆ ಕಳಿಸ್ತಾರೆ? ಅಲ್ಲ ಅವಳು ನೀವು ನಿಮ್ಮ ಮಗ ಡೈವರ್ಸ್ ಕೊಟ್ಟಿದ್ದಾರೆ, ಮದುವೆ ಆಗೋಳು ಅಷ್ಟೇ, ನೀವ್ಯಾಕೆ ಹಿಂಗೆ ಮಾಡ್ತಿದ್ದೀರಾ? ನೀವ್ಯಾಕೆ ಹಿಂಗೆ ಏನೇನೋ ಬಂದು ಮಾತಾಡ್ತಾ ಇದ್ದೀರಾ? ಅಲ್ಲ ಏನೋ ಸಂಬಂಧ ಇಲ್ಲೋದೆಲ್ಲ ಮಾತಾಡ್ತಾ ಇದ್ದೀರಲ್ಲ ನೀವು. ನೋಡು ವರ್ಷ, ನಾವು ಇವಳು ಹಂಗೆ ರೂಪ ಅಲ್ಲೂ ಹಂಗೆ ನನ್ನ ಇಟ್ಕೊಂಡು ಹೊಡೆದು ಬಿಡೋಳು ಎಲ್ಲದಕ್ಕೂ. ಇವಳು ಕಾಡ್ತಿಂದಲೇ ನನ್ನ ಗಂಡ ಹೆಂಗೋ ಒಳ್ಳೆಯವರು, ಇವಳು ಕಾಡ್ತಿಂದಲೇ ನಾನು ಅವಾಗ ಡೈವರ್ಸ್ ಕೊಟ್ಟು ಬಂದಿದ್ದು ಗೊತ್ತಾ. ಇವಳು ರೂಪ ಒಳ್ಳೆಯವಳಲ್ಲ, ಒಳ್ಳೆಯವಳಲ್ಲ. ನಿನ್ನಂತಳು ಒಳ್ಳೆಯವಳಲ್ಲ ನಾನು. ಒಳ್ಳೆಯವ್ರಿಗೆ ಒಳ್ಳೆಯವಳು, ಕೆಟ್ಟವ್ರಿಗೆ ಕೆಟ್ಟವಳು ನಾನು. ನಮಗೂ ಬರಬೇಕಾಗಿರೋ ದುಡ್ಡ ಎಲ್ಲ ತಿಂದು ನೀರು ಕುಡ್ದಿದ್ದಾಳೆ, ನಮಗೆ ಕೊಟ್ಟಿಲ್ಲ. ನನ್ನ ಮಗ ಕೇಳಿದಕ್ಕೆ ಬಿಡ ಮತ್ತೆ ಅದು ಹೆಂಗೆ ಕೊಡ್ತಾಳೆ, ಅವರು ಹೊಲಕ್ಕೆ ಬಂದಿರೋದು ಅಂತ ಹೇಳಿ. ಅದರಲ್ಲಿ ಯಾಕಂದ್ರೆ ನಮ್ಮದು ಅರ್ಧ ಕೊಡಬೇಕು, ಅವಳು ಕೊಡಬೇಕು. ಯಾಕಂದರೆ ಇವಳೇನೋ ಸಂಪಾದಿಸಿರೋ ಆಸ್ತಿ ಏನಲ್ಲ ಅದು,
ನನ್ನ ಗಂಡನ ಆಸ್ತಿ ನಮ್ಮದು ತಾತ ಮುತ್ತಾತನ ಆಸ್ತಿ ಆಗಿರೋದ್ರಿಂದ ಕೊಡಲೇಬೇಕು ಇವಳು. ಇವಳಿಗೇನು ಜೀವನಾಂಶಕ್ಕಂತ ಅಷ್ಟೇ ಬಿಟ್ಟಿದ್ದು ಅಷ್ಟೇ. ಇವಳು ಏನು ಇವಾಗ ಅದೇನು ಇನ್ನೂ ಹೆಸ್ರಿಗೆ ಆಗಲಿಲ್ಲ. ಇವಳು ಇಬ್ರದ್ದು ಹೆಸ್ರು ಓಡ್ತಾ ಐತೆ. ಇಬ್ರದ್ದು ಓಡ್ತಾ ಐತೆ ಅಂದಮೇಲೆ ಇಬ್ಬರಿಗೂ ಕೊಡಬೇಕಾಗಿರೋದು ಅದು. ಇವಾಗ ಇಬ್ರಿಗೂ ಕೊಡಬೇಕಾಗಿರೋದು ನೀವು ಹೆಂಗೆ ಕೊಟ್ಟಿಲ್ಲ ಇವಳು. ನನ್ನ ಮಗ ಯಾವುದಕ್ಕೂ ಸೈನ್ ಹಾಕಿಲ್ಲ. ಸೈನ್ ಹಾಕ್ತಿಲ್ಲತ್ತ ಫೋರ್ಜರಿ ಇವಳಿಗೆ ಗೊತ್ತು. ಇವಳೆಲ್ಲ ನನ್ನ ಮಗ ಸೈನ್ ಹಾಕೋದೆಲ್ಲ ನೋಡ್ಕೊಬಿಟ್ಟು ಅದನ್ನೆಲ್ಲನ ಮೋಸ ಮಾಡಿ ಹಾಕ್ಬಿಟ್ಟು ಬರ್ಸ್ಕೊಂಡವಳೆ. ಹಿಂಗೆ ಮಾಡಿದಾಳೆ ಇವಳು. ಹಿಂಗೆಲ್ಲನ ಮಾಡಿ ನೋಡು ಎಷ್ಟು ನಮಗೆ ಮೋಸ ಮಾಡಿದಾಳೆ. ಅದಕ್ಕೆ ನಾವೇನು ಬಿಡಲ್ಲ. ನನ್ನ ಮಗಳು ನನಗೂ ಗೊತ್ತಿದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಬಂದು ಇವಳನ್ನ ಸರಿಯಾಗಿ ಚಾರ್ಜ್ ತಗೊಂತೀವಿ. ಏನು ಮಾಡೋಣ, ಎಲ್ಲಿದ್ದಾಳೆ ಎಂಬುದು ಸರಿಯಾಗಿ ಗೊತ್ತಿರಲಿಲ್ಲ. ಅದಕ್ಕೆ ಸುಮ್ಮನಾಗಿದ್ವಿ. ಇವಾಗ ನಮ್ಗೆ ಯಾರ ಕಡೆಯಿಂದಲ್ಲ ವಿಷಯ ಗೊತ್ತಾಯಿತು. ಅದಕ್ಕೆ ಬಂದ್ವಿ, ಸರಿಯಾಗಿ ಬುದ್ಧಿ ಕಲಿಸಿದ್ವಿ. ನೋಡ್ತಾ ಇರ್ರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.